ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಅಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 14 ಪ್ರಾಜೆಕ್ಟ್ ಕಡೆ ಹೋಗ್ತಾ ಇದೀವಿ. ಅದೇ ಆರ್ಡಿನೋ ರೆಡಾರ್ ಸಿಸ್ಟಮ್. ಬನ್ನಿ ಈ ಪ್ರಾಜೆಕ್ಟ್ನ ನೋಡ್ತೋಣ. ವಾಟ್ ಈಸ್ ರಡಾರ್? ಫಸ್ಟ್ ಆಫ್ ಆಲ್, ರೆಡಾರ್ ಅಂದ್ರೆ ಏನು ಅಂದ್ರೆ ಇದು ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡುತ್ತೆ. ಅದು ಡಿಸ್ಟೆನ್ಸ್ ಮತ್ತು ಡೈರೆಕ್ಷನ್ ಎರಡನ್ನೂ ಕಂಡುಹಿಡಿಯೋದೆ ರೆಡಾರ್ ಸಿಸ್ಟಮ್. ರೆಡಾರ್ ಸಿಸ್ಟಮ್ ಈಸ್ ಎನ್ ಸಿಸ್ಟಮ್ ಯೂಸ್ ಟು ಡಿಟೆಕ್ಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಫೈಂಡ್ ದೇರ್ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಎರಡನ್ನೂ ಫೈಂಡ್ ಔಟ್ ಮಾಡುತ್ತೆ. ಅವರ್ ಆರ್ಡಿನೋ ಪ್ರಾಜೆಕ್ಟ್ ಕ್ರಿಯೇಟ್ ಎ ಸಿಂಪಲ್ ರೆಡಾರ್ ಲೈಕ್ ಸ್ಕ್ಯಾನರ್ ಯೂಸಿಂಗ್ ಅಲ್ಟ್ರಾಸೋನಿಕ್ ಸೌಂಡ್. ಏನು ಮಾಡ್ತಿದೀವಿ ಅಂದರೆ ಸಿಂಪಲ್ ರೆಡಾರ್ ಥರನೇ ಸ್ಕ್ಯಾನರ್ ಥರ ಒಂದು ಅಲ್ಟ್ರಾಸಾನಿಕ್ ಸೌಂಡ್ ಇಟ್ಕೊಂಡು ಕ್ರಿಯೇಟ್ ಮಾಡ್ತಿದ್ದೀವಿ. ಇದು ರೆಡಾರ್ ಅಲ್ಲ ಕಂಪ್ಲೀಟ್ಲಿ, ನಾವು ಅದ್ರ ಪ್ರಾಜೆಕ್ಟ್ ಥರ ಪ್ರೊಟೋಟೈಪ್ ಥರ ಮಾಡ್ತಾ ಇದ್ದೀವಿ. ಬನ್ನಿ ಇದ್ರ ಪ್ರಾಜೆಕ್ಟ್ನ ಓವರ್ ವ್ಯೂ ನೋಡ್ತೋಣ. ಆರ್ಡಿನೋ ಕಂಟ್ರೋಲ್ಸ್ ಎ ಸರ್ವೋ ಮೋಟರ್ ಟು ರೊಟೇಟ್ ದ HCSR04 ಸೆನ್ಸರ್. ಆರ್ಡಿನೋ ಏನು ಮಾಡುತ್ತೆ, ಸರ್ವೋ ಮೋಟರ್ನ ರೊಟೇಟ್ ಮಾಡಿಸುತ್ತೆ with the help of HCSR04 sensor. Okay. ಆಮೇಲೆ ದ ಅಲ್ಟ್ರಾಸಾನಿಕ್ ಸೆನ್ಸರ್ ಮೆಜರ್ಸ್ ಹೌ ಫಾರ್ ಆಬ್ಜೆಕ್ಟ್ ಈಸ್ ಫ್ರಮ್ ದ ಸೆನ್ಸರ್. ಸೆನ್ಸರ್ ಒಂದು ಆಬ್ಜೆಕ್ಟು ಸೆನ್ಸರಿಂದ ಎಷ್ಟು ದೂರ ಇದೆ ಅಂತ ಅಲ್ಟ್ರಾಸಾನಿಕ್ ಸೆನ್ಸರ್ ಕಂಡುಹಿಡಿಯುತ್ತೆ. ಓಕೆ. ಸರ್ವೋ ಮೋಟರ್ ಏನು ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ ಎಲ್ಲಿಂದ ಎಲ್ಲಿ ತನಕ, 0 ಇಂದ 180 ಡಿಗ್ರಿ ತನಕ. ಆಮೇಲೆ ಮತ್ತೆ ರಿವರ್ಸ್ ಸ್ಕ್ಯಾನ್ ಆಗುತ್ತೆ, 0 to 180, 180 to 0. ಎರಡು ಹಿಂಗೆ ಆ್ಯಂಟಿ ಕ್ಲಾಕ್ವೈಸ್ ಕ್ಲಾಕ್ವೈಸ್ ಎರಡೂ ಕಡೆ ರೊಟೇಷನ್ ಆದಂಗೆ ಆಗುತ್ತೆ. ಒಂದು ಕಂಪ್ಲೀಟ್ ಸರ್ಕಲ್ ರೊಟೇಟ್ ಆಗುತ್ತೆ. Okay. Arduino sends an angle and distance data to the serial monitor. ಸೀರಿಯಲ್ ಮಾನಿಟರ್ಗೆ ಆ್ಯಂಗಲ್ ಮತ್ತು ಡಿಸ್ಟೆನ್ಸ್ನ ಅದರ ಡಾಟಾನ ಕಳಿಸ್ತಾ ಇರುತ್ತೆ ಸೀರಿಯಲ್ ಮಾನಿಟರ್. ಅದ್ರಲ್ಲಿ ನಾವು ಔಟ್ಪುಟ್ ಆಗಿ ನೋಡ್ಬೋದು. ದ ರಿಸಲ್ಟ್ ಬಿಹೇವ್ಸ್ ಲೈಕ್ ಸಿಂಪಲ್ ರೆಡಾರ್ ಸ್ಕ್ಯಾನರ್. ಈಗ ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ ಸಿಂಪಲ್ ರೆಡಾರ್ ಸ್ಕ್ಯಾನರ್ ಥರ ಬಿಹೇವ್ ಮಾಡುತ್ತಾ ಹೋಗುತ್ತೆ. ಈಗ ನಮಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಏನೇನು ಕಾಂಪೊನೆಂಟ್ಸ್ ಬೇಕಂತ ನೋಡ್ತಾವಣ. ಆರ್ಡಿನೋನು HCSR04 ಅಲ್ಟ್ರಾಸಾನಿಕ್ ಸೆನ್ಸರ್, ಬ್ರೆಡ್ ಬೋರ್ಡ್, ಸರ್ವೋ ಮೋಟರ್, ಜಂಬಲ್ ವೈರ್ಸ್, USB ಕೇಬಲ್, ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾವಣ. HCSR04 ಫಸ್ಟು ಟ್ರಿಗರ್ ಪಿನ್ನು. ಟ್ರಿಗರ್ ಪಲ್ಸಿಂದ ನಮಗೆ ಸೌಂಡ್ ವೇವ್ ಕಳಿಸ್ತಾ ಹೋಗುತ್ತೆ, ಅಲ್ಟ್ರಾಸಾನಿಕ್ ಸೌಂಡ್ ವೇವ್. ಅದು ಎಕೋ ಯಾವುದೊಂದು ಆಬ್ಜೆಕ್ಟಿಗೆ ಹಿಟ್ ಆಗಿ ಅದು ಎಲ್ಲಿ ಬರುತ್ತೆ, ಎಕೋ ಪಿನ್ನಲ್ಲಿ ರಿಸೀವ್ ಆಗುತ್ತೆ. ಸೊ ಇದು ಸೌಂಡ್ ವೇವ್ನ ರಿಸೀವ್ ಮಾಡ್ಕೊಳುತ್ತೆ. ಆಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ ನಡೆಯುತ್ತೆ, ಅದು ಡಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎಕೋ ಟೈಮ್ ಇಂಟು ಸ್ಪೀಡ್ ಆಫ್ ದ ಸೌಂಡ್ ಡಿವೈಡೆಡ್ ಬೈ 2. ಇದು ಈ ಪ್ರೊಸೀಜರ್ ಫಾಲೋ ಮಾಡುತ್ತೆ. ನೆಕ್ಸ್ಟು ಹೌ ರೆಡಾರ್ ಸ್ಕ್ಯಾನರ್ ವರ್ಕ್ಸ್. ರೆಡಾರ್ ಸ್ಕ್ಯಾನರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸರ್ವೋ ಮೋಟರ್ ಇದೆಯಲ್ಲ, ಅದು ಆ್ಯಂಗಲ್ 0 to 180 ಮೂವ್ ಆಗ್ತಾ ಇರುತ್ತೆ. ಅವಾಗ ಒಂದೊಂದು ಆ್ಯಂಗಲಿಗೂ HCSR04 ಏನು ಮಾಡುತ್ತೆ ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮೆಜರ್ ಮಾಡ್ತಾ ಹೋಗುತ್ತೆ. ಒಂದೊಂದು ಆ್ಯಂಗಲಿಗೂ ಚೇಂಜ್ ಆಗೋದು, 0ಗೆ ಎಷ್ಟು, 1ಗೆ ಎಷ್ಟು, ಹಾಗೆ ಈ ಥರ ಮೂವ್ ಆಗ್ತಾ ಇರೋಕ್ಕೂ ಡಿಸ್ಟೆನ್ಸ್ ಎಷ್ಟು ಅಂತ ಮೆಜರ್ ಮಾಡ್ತಾ ಒಂದೊಂದಕ್ಕೆ ಒಂದೊಂದು ಆ್ಯಂಗಲ್ ವ್ಯಾಲ್ಯೂನ ಕೊಡ್ತಾ ಹೋಗುತ್ತೆ. ಆರ್ಡಿನೋ ಪ್ರಿಂಟ್ಸ್ ಆ್ಯಂಗಲ್ ಡಿಸ್ಟೆನ್ಸ್ ಈ ಥರ ಕೊಡುತ್ತೆ, ಆ್ಯಂಗಲು ಡಿಸ್ಟೆನ್ಸ್ ಎರಡು ಸಪ್ರೇಟ್. ಆಫ್ಟರ್ ರೀಚಿಂಗ್ 180 ಡಿಗ್ರಿ ಆ್ಯಂಗಲಿಗೆ ರೀಚ್ ಆದಮೇಲೆ ಏನು ಮಾಡುತ್ತೆ ಮೋಟರು, ಇದು ರಿವರ್ಸ್ ಆಗಿ ಸ್ಕ್ಯಾನ್ ಆಗುತ್ತೆ. ಸರ್ವೋ ಮೋಟರ್ ಸ್ಕ್ಯಾನ್ಸ್ ಬ್ಯಾಕ್ ಟು 0 ಅಂದರೆ 180 to 0 to 180, 180 to 0 ಈ ಥರ ರಿವರ್ಸ್ ಆಗು ಸ್ಕ್ಯಾನ್ ಆಗುತ್ತೆ. ದಿಸ್ ಕಂಟಿನ್ಯೂಸ್ ಸ್ವೀಪ್ ಕ್ರಿಯೇಟ್ಸ್ ಅಂಡ್ ರೆಡಾರ್ ಲೈಕ್ ಸ್ಕ್ಯಾನಿಂಗ್ ಎಫೆಕ್ಟ್. ಇದು ಸ್ವೀಪ್ ಆಗುತ್ತಲ್ಲ, ರೌಂಡಾಗಿ ರೊಟೇಟ್ ಆಗುತ್ತಲ್ಲ ಒಂದು ರೌಂಡು, ಇದೇನು ಮಾಡುತ್ತೆ ರೆಡಾರ್ ಸಿಸ್ಟಮ್ ಥರ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಲೈನ್ ಬರ್ತಿದೆಯಲ್ಲ, ಇದೇ ರೆಡಾರ್ ಸಿಸ್ಟಮ್ ಫುಲ್ಲು ಈ ಟೈಪ್ ವರ್ಕ್ ಆಗುತ್ತೆ. ಓಕೆ. ಈಗ ಸರ್ಕ್ಯೂಟ್ ಕನೆಕ್ಷನ್ ನೋಡ್ತೋಣ. ಇದಕ್ಕಿಂತ ನಾವು ಸರ್ಕ್ಯೂಟಲ್ಲೇ ನೋಡ್ತೋಗೋಣ ಕನೆಕ್ಷನ್ಸು. ನಮ್ಗೆ ಬೇಕಾಗಿರುತ್ತೆ ಎರಡೇ ಕಾಂಪೊನೆಂಟು, HCSR04 ಅಲ್ಟ್ರಾಸಾನಿಕ್ ಸೆನ್ಸರ್, ಆಮೇಲೆ ಸರ್ವೋ ಮೋಟರ್, ಆಮೇಲೆ ಆರ್ಡಿನೋ ಬ್ರೆಡ್ ಬೋರ್ಡ್, ಇದಿಷ್ಟೇ ಬೇಕಾಗಿರೋದು. ಫಸ್ಟ್ ಸರ್ವೋ ಮೋಟರ್ ನೋಡ್ಕೊಬಿಡೋಣ. ನಾವು ಹೇಗಿದ್ರು ಆರ್ಡಿನೋಯಿಂದ ಕಾಮನ್ VCC, ಕಾಮನ್ ಗ್ರೌಂಡ್, ಇದೆರಡು ಕನೆಕ್ಷನ್ ಕೊಟ್ಟಲೇಬೇಕು. ಇಲ್ಲಿ ನೋಡಿ ಕಾಮನ್ VCC, ಕಾಮನ್ ಗ್ರೌಂಡು ಕೊಟ್ಟಿದ್ದೀವಿ. ಆಮೇಲೆ ಸರ್ವೋ ಮೋಟರಿಂದ ಗ್ರೌಂಡಿಂದ ಗ್ರೌಂಡಿಗೆ, VCCಯಿಂದ VCCಗೆ ಕೊಟ್ಟಿದ್ದೀವಿ. ಆಮೇಲೆ ಪವರ್ ಸಿಗ್ನಲ್ನ ನಾವು ಪಿನ್ ನಂಬರ್ 9ಗೆ ಕೊಟ್ಟಿದ್ದೀವಿ. ಓಕೆ. ಇಲ್ಲಿಗೆ ಸರ್ವೋ ಮೋಟರ್ ಕನೆಕ್ಷನ್ ಆಯಿತು. ಈಗ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್ ಇದು ಕನೆಕ್ಷನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ VCCಯಿಂದ ನಾವು VCC ಕೊಟ್ಟಿದ್ದೀವಿ, ಗ್ರೌಂಡಿಂದ ಗ್ರೌಂಡಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಈಗ ಇನ್ನು ಉಳಿದು ಟ್ರಿಗ್ ಮತ್ತು ಎಕೋ. ಟ್ರಿಗ್ ಪಿನ್ನ ನಾವು ಪಿನ್ ನಂಬರ್ 10ಗೆ ಕೊಡ್ತಿದ್ದೀವಿ. ಆಮೇಲೆ ಎಕೋ ಪಿನ್ನ ನಾವು ಪಿನ್ ನಂಬರ್ 11ಗೆ ಕೊಡ್ತಿದ್ದೀವಿ. ಇಲ್ಲಿಗೆ ನಮ್ಮ ಕನೆಕ್ಷನ್ ಮುಗೀತು. ಇಷ್ಟೇ ಸಿಂಪಲ್ ಕನೆಕ್ಷನ್ ಗೈಸ್. ಈಗ ಬನ್ನಿ ಕೋಡ್ ನೋಡ್ತಾ ಹೋಗೋಣ. ಕೋಡ್ ಹ್ಯಾಶ್ ಇನ್ಕ್ಲೂಡ್ ಸರ್ವೋ.h, ಇದು ಇನ್ಬಿಲ್ಟ್ ಲೈಬ್ರರಿ ಸರ್ವೋ ಮೋಟರ್ ರನ್ ಆಗೋಕ್ಕೆ. ಸರ್ವೋ ರೆಡಾರ್ ಸರ್ವೋ ಇದು ಹೆಸರು. ಕಾನ್ಸ್ಟೆಂಟ್ ಇಂಟ್ ಟ್ರಿಗ್ ಪಿನ್ 10, ಕಾನ್ಸ್ಟೆಂಟ್ ಇಂಟ್ ಎಕೋ ಪಿನ್ 11. ಇದೇನಕ್ಕೆ ಅಂದರೆ ಇಲ್ಲಿ ನೋಡಿ, ನಾವು ಟ್ರಿಗರ್ ಪಿನ್ನ ನಾವು
ಟ್ರಿಗರ್ ಪಿನ್ನ ಪಿನ್ ನಂಬರ್ 10ಗೆ ಕೊಟ್ಟಿದ್ದೀವಿ. ಆಮೇಲೆ ಎಕೋ ಪಿನ್ನ ಪಿನ್ ನಂಬರ್ 11ಗೆ ಕೊಟ್ಟಿದ್ದೀವಿ. ಇಲ್ಲಿ ಎಕೋ ಪಿನ್ 11, ಟ್ರಿಗ್ ಪಿನ್ 10. ಲಾಂಗ್ ಡ್ಯೂರೇಷನ್, ಇಂಟು ಡಿಸ್ಟೆನ್ಸ್, ವಾಯ್ಡ್ ಸೆಟಪ್ ಮಾಡ್ತಿದ್ವಿ. ರೆಡಾರ್ ಸರ್ವೋ ಡಾಟ್ ಅಟ್ಯಾಚ್ 9. ಸರ್ವೋ ಮೋಟರ್ನ ನಾವು ಪಿನ್ ನಂಬರ್ 9ಗೆ ಅಟ್ಯಾಚ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಸರ್ವೋನ ನಾವು ಪಿನ್ ನಂಬರ್ 9ಗೆ ಅಟ್ಯಾಚ್ ಮಾಡಿದ್ದೀವಿ. ಅದೇ ಇಲ್ಲಿ ಬರ್ತಿದ್ದೀವಿ ಕೋಡಲ್ಲಿ ಅಟ್ಯಾಚ್ 9. ಈಗ ಪಿನ್ ಮೋಡ್ ಇನಿಷಿಯಲೈಸ್ ಮಾಡ್ತಾವನ, ಇದರಲ್ಲಿ ಟ್ರಿಕ್ ಪಿನ್ ಔಟ್ಪುಟ್ ಆಗಿ, ಯಾಕಂದರೆ ಇಲ್ಲಿಂದ ನಾವು ಅಲ್ಟ್ರಾಸಾನಿಕ್ ಸೌಂಡ್ ವೇವ್ನ ಕಳಿಸ್ತಾ ಇದ್ದೀವಿ, ಅದಕ್ಕೆ ಅದು ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ. ಯಾವುದೋ ಒಂದು ಆಬ್ಜೆಕ್ಟ್ ಅಡ್ಡ ಬಂದು ಅದಕ್ಕೆ ಬೋನ್ಸ್ ಬೇಕಾಗತ್ತಲ್ಲ, ಬೋನ್ಸ್ ಬೇಕಾಗಿದ್ದ ವೇವ್ನ ಎಕೋ ಪಿನ್ ಕಲೆಕ್ಟ್ ಅಂದರೆ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಇದು ಇನ್ಪುಟ್ ಆಗಿ ವರ್ಕ್ ಆಗುತ್ತೆ. ಸೀರಿಯಲ್ ಡಾಟ್ ಬಿಗಿನೋ ಇದು ಕಮ್ಯುನಿಕೇಷನಿಗೆ, ಕಂಪ್ಯೂಟರ್ ಮತ್ತು ಆರ್ಡಿನೋ ಕೋಡ್ ರನ್ ಆಗೋಕ್ಕೆ ಸೀರಿಯಲ್ ಡಾಟ್ ಬಿಗಿನ್ 9600 ಅಂತ ಯೂಸ್ ಮಾಡ್ತೀವಿ. ಈಗ ಬನ್ನಿ ವೈಡ್ ಲೂಪ್ ನೋಡ್ತಾ ಹೋಗೋಣ. ಇದು ಏನಕ್ಕೆ 0 to 180 ಡಿಗ್ರಿ ಮೆಜರ್, ಅಂದರೆ 0 to 180 ಡಿಗ್ರಿ ಆ್ಯಂಗಲ್ಗೆ ರೊಟೇಟ್ ಆಗೋಕ್ಕೆ. ಫಾರ್ ಇಂಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 0, ಆ್ಯಂಗಲ್ ಈಸ್ ಲೆಸ್ ದೆನ್ ಈಕ್ವಲ್ ಟು 180, ಆ್ಯಂಗಲ್ ಪ್ಲಸ್. ಇಲ್ಲಿ ಇನ್ಕ್ರಿಮೆಂಟ್ ಆಪ್ರೇಷನ್ ಆಗ್ತಿದೆ, ಅಂದರೆ ಆ್ಯಂಗಲ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಎಲ್ಲಿ ತನಕ 180 ಡಿಗ್ರಿ ತನಕ. ಅದು ಲೆಸ್ ದೆನ್ ಆರ್ ಈಕ್ವಲ್ ಟು 180 ಆಗೋ ತನಕ ಅದು ವರ್ಕ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮೇಲೆ ಹೋದರೆ ಅದು ಸ್ಟಾಪ್ ಆಗುತ್ತೆ. ರೆಡಾರ್ ಸರ್ವರ್ ಡಾಟ್ ರೈಟ್ ಆ್ಯಂಗಲ್, ಇದು ಆ್ಯಂಗಲ್ನ ಬರೆಯೋಕ್ಕೆ. ಡಿಲೇ 15 ಸೆಕೆಂಡ್ ಕೊಟ್ಟಿದ್ದೀವಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಗೆಟ್ ಡಿಸ್ಟೆನ್ಸ್, ಇದು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ. ಇಲ್ಲಿ ಸೀರಿಯಲ್ ಮಾನಿಟರಲ್ಲಿ ಏನೇನು ಪ್ರಿಂಟ್ ಆಗಬೇಕು ಅಂದರೆ, ಸೀರಿಯಲ್ ಡಾಟ್ ಪ್ರಿಂಟಲ್ಲಿ ಆ್ಯಂಗಲ್ ಬರಿತೀವಿ, ಇಲ್ಲಿ ಕಾಮ, ಇಲ್ಲಿ ಡಿಸ್ಟೆನ್ಸ್, ಈ ಥರ ವರ್ಕ್ ಆಗುತ್ತೆ. ಆ್ಯಂಗಲ್ ಬರುತ್ತೆ ಫಸ್ಟು, ಆಮೇಲೆ ಕಾಮ, ಆಮೇಲೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಬರ್ತಾ ಹೋಗುತ್ತೆ. ಓಕೆ, ಈಗ ನಮಗೆ ಇದೇ ನಾವು ಇಲ್ಲಿ ಬರೆದಿದ್ದು 0 to 180 ಡಿಗ್ರಿಗೆ, ಇಲ್ಲಿ ರಿವರ್ಸಿಗೆ 180 to 0 ಡಿಗ್ರಿಗೆ. ಫಾರ್ ಇಂಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180, ಆ್ಯಂಗಲ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 0, ಆ್ಯಂಗಲ್ ಮೈನಸ್ 9. ಇಲ್ಲಿ ನೆಗೆಟಿವ್ ಅಂದರೆ ಡಿಕ್ರಿಮೆಂಟ್ ಆಗ್ತಿದೆ, ಅಲ್ಲಿ ಇನ್ಕ್ರಿಮೆಂಟ್ ಮಾಡ್ತಿದ್ದೀವಿ, ಇಲ್ಲಿ ಡಿಕ್ರಿಮೆಂಟ್, ಯಾಕಂದರೆ 180 to 0 ಹೋಗ್ತಿದ್ದೀವಲ್ಲ, ಅದಕ್ಕೆ ಜಾಸ್ತಿಯಿಂದ ಕಮ್ಮಿ ಆಗ್ತಿದ್ದೀವಿ. ಸೊ ಡಿಕ್ರಿಮೆಂಟ್ ಆಪ್ರೇಷನ್ ಯೂಸ್ ಮಾಡ್ತಿದ್ದೀವಿ. ಸೇಮು ರೆಡಾರ್ ಸರ್ವರ್ ಡಾಟ್ ರೈಟ್ ಆ್ಯಂಗಲ್, ಡಿಲೇ 15 ಸೆಕೆಂಡ್ ಕೊಡ್ತೀವಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಗೆಟ್ ಡಿಸ್ಟೆನ್ಸ್, ಸೀರಿಯಲ್ ಪ್ರಿಂಟ್ ಆ್ಯಂಗಲ್, ಸೀರಿಯಲ್ ಪ್ರಿಂಟ್, ಆಮೇಲೆ ಕಾಮ ಬರುತ್ತೆ, ಆ್ಯಂಗಲು ಡಿಸ್ಟೆನ್ಸ್, ಆ್ಯಂಗಲ್ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗು, ಕಾಮ ಡಿಸ್ಟೆನ್ಸ್, ಈ ಥರ ಪ್ರಿಂಟ್ ಆಗುತ್ತೆ. ಈಗ ಇಂಟ್ ಗೆಟ್ ಡಿಸ್ಟೆನ್ಸ್, ಇದು ಏನಕ್ಕೆ ನಮಗೆ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ. ಇಲ್ಲೆಲ್ಲ ಗೆಟ್ ಡಿಸ್ಟೆನ್ಸ್ ಅಂತ ಡೈರೆಕ್ಟ್ ಬರ್ತೀವಲ್ಲ, ಅದು ಫೈಂಡ್ ಔಟ್ ಹೆಂಗೆ ಮಾಡೋದು ಇಲ್ಲಿ ಮಾಡ್ತಿದ್ದೀವಿ ಅಷ್ಟೇ. ಇಂಟ್ ಗೆಟ್ ಡಿಸ್ಟೆನ್ಸ್, ಓಕೆ, ಡಿಜಿಟಲ್ ರೈಟ್ ಟ್ರಿಗ್ ಪಿನ್ ಲೋ ಇದ್ದರೆ 2 ಮೈಕ್ರೋ ಸೆಕೆಂಡ್ ಡಿಲೇ ಕೊಡಬೇಕು. ಟ್ರಿಗ್ ಪಿನ್ ಹೈ ಇದ್ದರೆ 10 ಮೈಕ್ರೋ ಸೆಕೆಂಡ್ ಡಿಲೇ. ಡಿಜಿಟಲ್ ರೈಟ್ ಟ್ರಿಗ್ ಪಿನ್ ಲೋ ಇದ್ದರೆ ಡ್ಯೂರೇಷನ್ ಏನಾಗುತ್ತೆ, ಪಲ್ಸ್ ಇನ್, ಎಕೋ ಪಿನ್ ಹೈ ಆಗುತ್ತೆ, ಇದೇ ನಮ್ಮ ಡ್ಯೂರೇಷನ್ ಆಗುತ್ತೆ. ಓಕೆ, ಈಗ ಡ್ಯೂರೇಷನ್ ಸಿಕ್ತು, ಈಗ ನಮ್ಮ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡ್ಯೂರೇಷನ್ ಇಂಟು 0.034 ಡಿವೈಡೆಡ್ ಬೈ 2. ಓಕೆ, ಆಮೇಲೆ ರಿಟರ್ನ್ ಡಿಸ್ಟೆನ್ಸ್, ಇದು ಯಾಕಂದರೆ ಲೂಪ್ ಥರ ರನ್ ಆಗುತ್ತೆ, ರಿಟರ್ನ್ ಮತ್ತೆ ವ್ಯಾಲ್ಯೂ ಬರುತ್ತೆ, ಮತ್ತೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇದು ಆಗಿತ್ತು ನಮ್ಮ ಕೋಡು. ಈಗ ಬನ್ನಿ, ಈ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಈಗಲೇ ಮಾಡಿದ್ದೀನಿ. ಸರ್ವೋ ಲೈಬ್ರರಿ ಸರ್ವೋ ಡಾಟ್ ಎಚ್ ಯೂಸ್ ಮಾಡಿದ್ದೀವಲ್ಲ, ಸೊ ಸೆಟಪ್ ಏನಕ್ಕೆ ನಾವು ಪಿನ್ ಮೋಡ್ ಇನ್ ಸ್ಟಾರ್ಟ್ ಸೀರಿಯಲ್ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋಕ್ಕೆ ಸೆಟಪ್ ಯೂಸ್ ಮಾಡ್ತಿದ್ವಿ. ಗೆಟ್ ಡಿಸ್ಟೆನ್ಸ್ ಏನಕ್ಕೆ, ನಮಗೆ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಪಿನ್ ಡೆಫಿನೇಷನ್ ಯಾವ ಪಿನ್ನಲ್ಲಿ ಏನೇನು ಹಾಕಿದ್ದೀವಿ ಅನ್ನೋಕ್ಕೆ. ಟ್ರಿಕ್ ಪಿನ್ನ D10, ಎಕೋ ಪಿನ್ನ D11, ಸರ್ವೋ ಮೋಟರ್ನ D9 ಹಾಗೆ ಅಪ್ಲೈ ಮಾಡಿದ್ದೀವಲ್ಲ ಆ ಥರ. ಲೂಪಲ್ಲಿ ಸ್ಕ್ಯಾನ್ ಏನು ಮಾಡುತ್ತೆ, ಹೇಗೆ ಮಾಡುತ್ತೆ, 0 to 180, 180 to 0, ಈ ಥರ 2 ಲೂಪ್ ಯೂಸ್ ಮಾಡ್ತೀವಿ. 0 to 180, ಆಮೇಲೆ 180 to 0, 2 ಲೂಪ್ ಯೂಸ್ ಮಾಡ್ತಿದ್ದೀವಿ. ಈಗ ಸೀರಿಯಲ್ ಮಾನಿಟರ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 0, 120, ಫಸ್ಟ್ ನಮಗೆ ಆ್ಯಂಗಲ್ ಬರುತ್ತೆ, ಆಮೇಲೆ ಡಿಸ್ಟೆನ್ಸ್ ಬರುತ್ತೆ. ಫಸ್ಟ್ ನಂಬರ್ ಇಸ್ ಸರ್ವೋ ಆ್ಯಂಗಲ್ ಇನ್ ಡಿಗ್ರೀಸ್, ಆಮೇಲೆ ಸೆಕೆಂಡ್ ನಂಬರ್ ಇಸ್ ಡಿಸ್ಟೆನ್ಸ್ ಇನ್ ಸೆಂಟಿಮೀಟರ್. ಓಕೆ, ಇದನ್ನು ಹೇಗೆ ಓದ್ತೀವಿ ಅಂದರೆ, ನಾವು 1 ಸೆಂಟಿಮೀಟರ್ ಎಟ್ ಫೇಸಿಂಗ್ ಎಟ್ 118 ಡಿಗ್ರಿ ಅಂತ. ಇಲ್ಲಿ ನೋಡಿ ಎಕ್ಸಾಂಪಲ್ 90,45 ಅಂದರೆ 45 ಸೆಂಟಿಮೀಟರ್ 90 ಡಿಗ್ರಿ means an object was detected at 45 centimeter when the sensor was facing at 90 degree. ಇದು ಡಿಸ್ಟೆನ್ಸು, ಇದು ಆ್ಯಂಗಲ್ ಆಗುತ್ತೆ. 1 ಆ್ಯಂಗಲ್ 1 ಡಿಗ್ರಿ 118 ಸೆಂಟಿಮೀಟರ್ ಆಗುತ್ತೆ. ಓಕೆ, ಆ್ಯಂಗಲ್ ಅಂದರೆ ಆಬ್ಜೆಕ್ಟ್ ಈಸ್ ಫೌಂಡ್ ಎಟ್ 118 ಸೆಂಟಿಮೀಟರ್ ಡಿಸ್ಟೆನ್ಸ್ ಎಟ್ ದ ಆ್ಯಂಗಲ್ ಆಫ್ 1 ಡಿಗ್ರಿ. ಇದಕ್ಕಾದರೆ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ನಮ್ಗೆ ಔಟ್ಪುಟ್ ಸಿಗುತ್ತೆ ಈ ಥರ. ಓಕೆ, ಈಗ ಬನ್ನಿ ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಲೋ ಕಾಸ್ಟ್, ಆಮೇಲೆ ಸಿಂಪಲ್ ಆರ್ಡಿನೋ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಇದು ಬೋತ್
ಪ್ರೊವೈಡ್ ಬೋತ್ ಡೈರೆಕ್ಷನ್ ಮತ್ತು ಆ್ಯಂಗಲ್ ಎರಡೂ ಪ್ರೊವೈಡ್ ಮಾಡುತ್ತೆ. ಸರ್ವೋ ಮೋಟರ್ ಗಿವ್ಸ್ ಆ್ಯಂಡ್ ವೈಡ್ ಆ್ಯಂಗಲ್ ಸ್ಕ್ಯಾನಿಂಗ್ ಆಫ್ 180 ಡಿಗ್ರಿ. ವೈಡ್ ಆ್ಯಂಗಲ್ ಯಾಕಂದರೆ 0 to 180, 180 to 0 ಅಂದರೆ ಆಲ್ರೆಡಿ ಒಂದು ಸರ್ಕಲ್ ಕಂಪ್ಲೀಟ್ ಆದಂಗೆ. ಸೊ ಯೂಸ್ಫುಲ್ ಫಾರ್ ಲರ್ನಿಂಗ್ ಸೆನ್ಸರು ಮೋಟರ್ಸ್ ಎಲ್ಲ ಕಲಿಯೋಕ್ಕೆ ಈಸಿ ಆಗುತ್ತೆ. ಕ್ಯಾನ್ ಬಿ ಎಕ್ಸ್ಪೆಂಡು ಮಾಡ್ಬೋದು ಪಿ ಸಿ ರೆಡಾರ್ ವಿಜುವಲೈಸೇಷನಿಗೆ ನಾವು. ನೆಕ್ಸ್ಟು ಲಿಮಿಟೇಷನ್ ಮತ್ತು ಡಿಸ್ಅಡ್ವಾಂಟೇಜಸ್ ನೋಡ್ತೋಗೋಣ. SCSR is affected by soft angled or irregular shape. ಇದು 3 ಬಂದರೆ ಒಂಚೂರು ಎಫೆಕ್ಟ್ ಆಗುತ್ತೆ ಇದು ರೀಡಿಂಗ್ ಕೊಡೋಕ್ಕೆ ಇಲ್ಲ ಡಿಟೆಕ್ಟ್ ಮಾಡೋಕ್ಕೆ. ಅಲ್ಟ್ರಾಸಾನಿಕ್ ಸೆನ್ಸರ್ ಆಸ್ ಎ ಲಿಮಿಟೆಡ್ ಪ್ರಾಕ್ಟಿಕಲ್ ರೇಂಜ್, ಅಂದರೆ ಇದು ರೇಂಜ್ ಲಿಮಿಟೆಡ್ ಆಗಿರುತ್ತೆ, ಜಾಸ್ತಿ ದೂರ ಇದ್ದರೂ ಇದು ಐಡೆಂಟಿಫೈ ಮಾಡಲ್ಲ ಆಬ್ಜೆಕ್ಟ್. ಸರ್ವೋ ಮೋಟರ್ ಮೂವ್ಮೆಂಟ್ ಈಸ್ ರಿಲೇಟಿವ್ಲಿ ಸ್ಲೋ ಆರ್ ಫಾಸ್ಟ್ ಮೂವಿಂಗ್ ಟಾರ್ಗೆಟ್ಸ್, ಅಂದರೆ ಸ್ಲೋ ಆರ್ ಫಾಸ್ಟ್ ಮೂವಿಂಗ್ ಟಾರ್ಗೆಟ್ಸಿಗೆ ಟಾರ್ಗೆಟ್ ಮಾಡುತ್ತೆ. ಇಟ್ ಈಸ್ ನಾಟ್ ಟ್ರೂ ರೇಡಿಯೋ ಫ್ರೀಕ್ವೆನ್ಸಿ ರೇಡಾರ್ ಸಿಸ್ಟಮ್. ರೇಡಿಯೋ ಫ್ರೀಕ್ವೆನ್ಸಿ ರೇಡಾರ್ ಸಿಸ್ಟಮ್ ಅಲ್ಲ ಇದು ಬರೀ ಇದ್ರ ಪ್ರೋಟೋಟೈಪು. ಓನ್ಲಿ ಆಬ್ಜೆಕ್ಟ್ ವಿದಿನ್ ದ ಸೆನ್ಸರ್ ಬೀಮ್ ಕ್ಯಾನ್ ಡಿಟೆಕ್ಟ್ ರಿಲಯಬಲಿ. ಓಕೆ, ಡಿಟೆಕ್ಟ್ ರಿಲಯಬಲ್ ಅಂದರೆ ಸೆನ್ಸರ್ ಒಳಗೆ ಇರಬೇಕು, ಈ ಬಾರ್ಡ್ರ್ ಒಳಗಿದ್ರೆ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಸರ್ವೋ ಆ್ಯಂಡ್ ಸೆನ್ಸರ್ ಪವರ್ ಸ್ಟೆಬಿಲಿಟಿ ಕ್ಯಾನ್ ಬಿ ಅಫೆಕ್ಟೆಡ್, ಅಂದರೆ ಇದ್ರ ಪವರ್ ವೇರಿ ಆಗೋದಂಗೂ ಇದೊಂದು ಚೂರು ಎಫೆಕ್ಟ್ ಮಾಡುತ್ತೆ ಸರ್ವೋ ಮೋಟರ್ ಮತ್ತು ಸೆನ್ಸರ್ನ. ಓಕೆ, ಈಗ ಬಂದುಬಿಟ್ಟು ಅಪ್ಲಿಕೇಶನ್ ನೋಡ್ತಾವಣ. ಆಬ್ಸ್ಟ್ರಾಕಲ್ ಡಿಟೆಕ್ಷನು, ಸೆಕ್ಯೂರಿಟಿ, ಸ್ಕ್ಯಾನಿಂಗು, ಸ್ಮಾರ್ಟ್ ಸಿಸ್ಟಮು, ಎಜುಕೇಷನು, ರೋಬೋಟಿಕ್ಸು, ಇಂಟ್ರಾಕ್ಟಿವ್ ಪ್ರಾಜೆಕ್ಟ್ಸ್, ಇದಿಷ್ಟು ಇದರ ಅಪ್ಲಿಕೇಶನು. ಇದಾಗಿತ್ತು ಇದರ ಅಪ್ಲಿಕೇಶನ್ಸು. ಈಗ ನಾವು ಇದನ್ನ ಬಿಲ್ಡ್ ಮಾಡಿ ನೋಡ್ತಾ ಹೋಗೋಣ. ಬನ್ನಿ, ಬಿಲ್ಡ್ ಮಾಡೋಕ್ಕೆ ನಾವು ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬಂದಿದ್ದೀವಿ. ಥಿಂಕರ್ ಕ್ಯಾಡ್ ಸಾಫ್ಟ್ವೇರ್, ಇಲ್ಲಿ ಕ್ರಿಯೇಟು ಸರ್ಕ್ಯೂಟ್ಸು. ಓಕೆ, ಫಸ್ಟ್ ನಾವು ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ತಗೊಬಿಡೋಣ. ಆರ್ಡಿನೋ, ಬ್ರೆಡ್ ಬೋರ್ಡು, ನೆಕ್ಸ್ಟ್ ಬೇಕಾಗಿರೋ ಸರ್ವೋ ಮೋಟ್ರು. ಸರ್ವೋ ಮೋಟರ್ನ ರೊಟೇಟ್ ಮಾಡಿಬಿಡೋಣ. ಓಕೆ, ರೊಟೇಟ್ ಮಾಡಿದ್ದೀವಿ, ಇಲ್ಲಿ ಕೆಳಗೆ ಪ್ಲೇಸ್ ಮಾಡಿಬಿಡೋಣ. ನಮ್ಗೆ ಈಗ ಬೇಕಾಗಿದ್ದು ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ HCSR 04 ಸೆನ್ಸರ್. ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್ ಇದು ಅಲ್ಟ್ರಾಸಾನಿಕ್ HCSR 04 ಸೆನ್ಸರು. ಓಕೆ, ಇದಿಷ್ಟು ನಮ್ಗೆ ಬೇಕಾಗಿರೋ ಕಾಂಪೊನೆಂಟ್ಸು. ಈಗ ಒಂದೊಂದಾಗಿ ಅಸೆಂಬಲ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಇಲ್ಲಿ ನೋಡಿ, ಸೈಜ್ ಒಂಚು ಈಗ ಬೇಡ, ಮಿನಿಮಮ್. ಈಗ ನಮಗೆ ಕಾಮನ್ ಫಸ್ಟ್ ಮೇನ್ ಕೆಲಸ ನಾವು ಮಾಡ್ಕೋಬೇಕಾಗಿರೋದು ಕಾಮನ್ VCC, ಕಾಮನ್ ಗ್ರೌಂಡ್. 5 ವೋಲ್ಟ್ ನಾವು ಕಾಮನ್ VCC ಕನೆಕ್ಟ್ ಮಾಡಿಬಿಡೋಣ. ಓಕೆ, ಆಮೇಲೆ ಕಾಮನ್ ಗ್ರೌಂಡು ಕನೆಕ್ಷನ್ ಮಾಡ್ಕೊಬಿಡೋಣ. ಗ್ರೌಂಡಿಂದ ಗ್ರೌಂಡ್, ಕಾಮನ್ ಗ್ರೌಂಡು, ಕಾಮನ್ VCC ಸಿಕ್ತು. ಈಗ ಪವರಿಗೆ ನೋಡಿ, ಇಲ್ಲಿ ಗ್ರೌಂಡ್ ಇದೆ, ಗ್ರೌಂಡ್ ಟು ಗ್ರೌಂಡ್. ಓಕೆ, ಗ್ರೌಂಡ್ ಟು ಗ್ರೌಂಡ್ ಆಯಿತು. ಈಗ ಪವರ್ ಟು ಕಾಮನ್ VCC, ಪವರ್ ಟು ಕಾಮನ್ VCC. ಓಕೆ, ಕಾಮನ್ VCC ಕನೆಕ್ಷನ್ ಆಯಿತು. ಈಗ ಪಿನ್ ನಂಬರ್ 9ಗೆ ಕನೆಕ್ಷನ್ ಕೊಟ್ಟರೆ ನಮ್ಮ ಕನೆಕ್ಷನ್ ಮುಗೀತು, ಸರ್ವೋ ಮೋಟರ್ ಕನೆಕ್ಷನ್ ಮುಗೀತು. ಓಕೆ, ಇಲ್ಲಿಂದ ಸಿಗ್ನಲಿಂದ ನಾವು ಪಿನ್ ನಂಬರ್ 9ಗೆ ಕನೆಕ್ಷನ್ ಕೊಡೋಣ. ಪಿನ್ ನಂಬರ್ 9ಗೆ ಕನೆಕ್ಷನ್ ಕೊಟ್ವಿ. ಈಗ ಇದಕ್ಕೆ ಅಲ್ಟ್ರಾಸಾನಿಕ್ ಸೆನ್ಸರಿಗೂ ಸೇಮ್. ಇಲ್ಲಿ ನೋಡಿ, VCC ಗ್ರೌಂಡು ಇದೆಲ್ಲ. VCCಯಿಂದ ಕಾಮನ್ VCC ರೆಡ್ ತೊಗೊಬಿಡ್ತೀನಿ ಕಲರು. VCCಯಿಂದ ಕಾಮನ್ VCC. ಓಕೆ, VCC ಕನೆಕ್ಷನ್ ಆಯಿತು. ಗ್ರೌಂಡಿಂದ ಕಾಮನ್ ಗ್ರೌಂಡ್, ಗ್ರೌಂಡಿಂದ ಕಾಮನ್ ಗ್ರೌಂಡ್ ಕನೆಕ್ಷನ್ ಆಯಿತು. ಓಕೆ, ಈಗ ನಮ್ಗೆ ಉಳಿದಿರೋದು 2 ಪಿನ್ನು, ಟ್ರಿಗ್ ಮತ್ತು ಎಕೋ ಪಿನ್ನು. ಪರ್ಪಲ್ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ, ಪರ್ಪಲ್ಲು. ಟ್ರಿಗ್ ಟು ಪಿನ್ ನಂಬರ್ 10. ಟ್ರಿಗ್ ಟು ಪಿನ್ ನಂಬರ್ 10. ನೆಕ್ಸ್ಟ್ ಇದಕ್ಕೂ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ, ಎಲ್ಲೋ ಮಾಡಿಬಿಡ್ತೀನಿ. ಎಕೋ ಟು ಪಿನ್ ನಂಬರ್ 11. ಎಕೋ ಟು ಪಿನ್ ನಂಬರ್. ಇದಿಷ್ಟೇ ಕನೆಕ್ಷನು. ಈಗ ನಾವು ಕೋಡ್ನ ಇನ್ಸ್ಟಾಲ್ ಮಾಡಿಬಿಟ್ರೆ ಔಟ್ಪುಟ್ ನೋಡಿ ಮುಗೀತು, ನಮ್ಮ ಪ್ರಾಜೆಕ್ಟ್ನ ಎಂಡ್ ಮಾಡ್ಬೋದು. ಕಂಟಿನ್ಯೂ.
ಬೈ ಡಿಫಾಲ್ಟ್ ಕೋಡ್ನ ನಾನು ಡಿಲೀಟ್ ಮಾಡ್ಕೊಬಿಡ್ತೀನಿ. ನಮ್ಮ ಕೋಡ್ನ ಹಾಕ್ಬಿಡ್ತೀನಿ. ಓಕೆ, ಇನ್ಸ್ಟಾಲ್ ಆಯಿತು. ಈಗ ನೋಡಿ ಸ್ಟಾರ್ಟ್. ಈ ಕಡೆ ಸೈಡ್ ಬಿಡೋಣ. ಇಲ್ಲಿ ನೋಡಿ ಸೀರಿಯಲ್ ಮಾನಿಟರ್ ಓಪನ್ ಮಾಡಿಬಿಡ್ತೀನಿ ನಾನು. ಓಕೆ, ಸೀರಿಯಲ್ ಮಾನಿಟರು ಇಲ್ಲಿ ನೋಡಿ. ಈಗ ಡಿಸ್ಟೆನ್ಸು 39 ಇದೆ. ಇಲ್ಲಿ ನೋಡಿ 39 ತೋರಿಸ್ತಿದೆ. ಆ್ಯಂಗಲ್ಲು ಚೇಂಜ್ ಆಗ್ತಾಯಿದೆ ನೋಡಿ. ಆ್ಯಂಗಲ್ ಚೇಂಜ್ ಆಗಬೇಕು. 1 ಡಿಗ್ರಿ 2 ಡಿಗ್ರಿ ರೋಟೇಟ್ ಆಗ್ತಿದೆ. ಆ್ಯಂಗಲ್ಲು ಚೇಂಜ್ ಆಗ್ತಿದೆ. ಬಟ್ ಡಿಸ್ಟೆನ್ಸ್ ಹೆಂಗೆ ಇದೆ, ಇನ್ನೂ ಹತ್ತಿರ ತರ್ತೀನಿ. 24 ಡಿಸ್ಟೆನ್ಸ್. ಇದು ಆ್ಯಂಗಲ್ ಚೇಂಜ್ ಆಗ್ತಾಯಿದೆ ಅಷ್ಟೇ, ಯಾಕಂದರೆ ಇದು ರೊಟೇಟ್ ಆಗ್ತಾಯಿದೆ. ಅಲ್ಲಿ ಇಲ್ಲಿ ಆ್ಯಂಗಲ್ಲು ಚೇಂಜ್ ಆಗ್ತಾಯಿದೆ. ಈಗ ಸ್ವಲ್ಪ ಫಾರ್ ಅವೇ ಇಡೋಣ. 185 ಇದೆ. ಇಲ್ಲಿ ನೋಡಿ 185, 182, 183 ಅಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೋರಿಸ್ತಿದೆ. ಈಗ 155 ಇಡೋಣ. ನೋಡಿ 155. ಆ್ಯಂಗಲ್ ಮಾತ್ರ ಚೇಂಜ್ ಆಗ್ತಾಯಿದೆ. 50, 49, 45 ಅಂದರೆ ಯಾಕಂದರೆ ರೊಟೇಟ್ ಆಗ್ತಿದೆ. ಬಟ್ ಡಿಸ್ಟೆನ್ಸು ಹಾಗೆ ಇದೆ, ಸೇಮ್ ಇದೆ. ಇಷ್ಟೇ, ಎಷ್ಟಿಗೆ ಅಷ್ಟಿದೆ. ಸೊ ಇದಿಷ್ಟೇ ಈ ಪ್ರಾಜೆಕ್ಟು ರೆಡಾರ್ ಸಿಸ್ಟಮ್. ನಿಮಗೆಲ್ಲ ಈ ಪ್ರಾಜೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೊತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಾಚ್ ಮಾಡ್ತಿದ್ದೀರೋ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.